ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಇವಾಗ ನಾನೇ ಡಿಕ್ಕಿ ಹೊಡಿತೀನಿ. ಇವಾಗ ನಾಡಮೇ ಹೊಡಿತಾರೆ. ಇಬ್ರು ಹೊರಗೆ ಬನ್ನಿ. ಯಾಕ್ಲಾ? ಬನ್ನಿ ಹೇಳ್ತೀನಿ. ಇಲ್ಲೇ ರೀ, ಒಂದು ನಿಮಿಷ ಬರ್ತೀನಿ. ಇಲ್ಲ ಯಾಕ್ಲಾ? ಅದಕ್ಕೆ ಈಗ ಬಲ್ಗಾಲಲ್ಲಿ ಬಂದ್ಬಿಟ್ಟು ಬಲ್ಗಾಲಿಟ್ಟು ಒಳಗೆ ಬನ್ನಿ. ಇದೆ ಗಂಡು ಹೆಣ್ಣು ಇಬ್ರು, ಅವ್ರ ಹೆಸ್ರನ್ನ ಇವರು, ಇವ್ರ ಹೆಸ್ರನ್ನ ಅವರು ಒಗಟಲ್ಲಿ ಹೇಳ್ಬೇಕು, ಒಳಗೆ ಬರ್ಬೇಕು. ಲೇ ಮಂಜ, ಸುಮ್ಕಿರ್ಲ, ಏನೇನೋ ಹುಟ್ಟಿಸ್ಕೊಂಡು ಹೇಳ್ಬೇಡ. ಅಣ್ಣ, ಡಿಕ್ಕಿ ಹೊಡಿದೇನೋ ಸುಮ್ಕೆ ಹೊಡಿದ್ದು, ಆದರೆ ಇದು ನನ್ನ ಹಾಕೋಣೆಗೂ ಮಾಡಲೇಬೇಕು. ಹೌದಾ? ಮೊದಲು ನೀವೇ ಹೇಳಿ. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು, ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ವಾ ಸಾಕಾರಾಮಣು, ಇಂಚಾನ್ಸು ಹೇಳು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದಾಕ ಕಾಣ್ತವ್ರೆ. ನಮ್ಮ ಅವನ ಗೆಪ್ತಿ ಮಾಸಕ್ಕೆ ಮೊದಲೇ ಜಾನಕಿ ಅವ್ರು ಬಂದವ್ರೆ. ಅರೆವ ರಾಮಣ್ಣು, ನೋಡಿದ್ರ ನಮ್ಮ ರಾವಣನ? ಈಗ ಒಳಗೆ ಬನ್ನಿ. ತುಂಬ ಥ್ಯಾಂಕ್ಸ್ ಮಂಜು ಅವರೇ. ಇರಿ ಬರ್ತೀನಿ. ಇದು ಅಡುಗೆ ಮನೆ ಮಾಡ್ಕೊಳ್ಳೋಣ. ವಾಕ್ಯ ಇದು ನಮ್ಮ ರೂಮ್. ದೇವ್ರ ಮನೆ ಎಲ್ಲಿ ಇಟ್ಕೊಳ್ಳೋದು? ನಿಮ್ಗೆ ಎಲ್ಲಿ ಬೇಕೋ ಅಲ್ಲೇ ಮಾಡಿ ಕಳಿ. ಅದಕ್ಕೆ ತಗೊಳ್ಳಿ ಫ್ರಿಡ್ಜ್, ನೀರು ತುಂಬ್ಕೊಳಕ್ಕೆ. ಥ್ಯಾಂಕ್ ಯು. ರಾಮೋರೆ, ಇದೊಂದು ಪ್ರಾಬ್ಲಮ್ ಇದೆಯಲ್ಲ. ಏನು? ಅದು ಬಟ್ಟೆ ಬದಲಾಯಿಸ್ಕೊಳ್ಳೋದು ಎಲ್ಲಿ? ವಾ, ಹೌದಲ್ವಾ? ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲೇ ಬದಲಾಯಿಸ್ಕೊಬಿಡಿ. ರಾಮೋರೆ, ಓಪನ್ ಇದೆ. ನಾನು ಕಣ್ಮುಚ್ಕೊಬಿಡ್ತೀನಿ. ರಾಮೋರೆ, ಇರಿ ಒಂದು ನಿಮಿಷ.
ಈಗ ಓಕೆನಾ? ಓಕೆ, ಆದರೆ ಈಗ ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಬಟ್ಟೆಗಳೇ ಇಲ್ವಲ್ಲ, ಅದನ್ನ ದೊಡ್ಡ ಮನೆಗೆ ತೊಗೊಂಡೋಗಿ ಇಟ್ಟಾಗಿದೆ. ನೀವೇನು ಚಿಂತೆ ಮಾಡ್ಕೋಬೇಡಿ, ನಾಳೆ ಬೆಳಗ್ಗೆ ಹೋಗಿ ನಾನು ತಗೊಂಡ್ಬಿಡ್ತೀನಿ. ಹಲೋ ಮಂಜಾ. ಬೊಂಬಾಟ್ಕಲ್ಲ ಮಂಜ, ಇದಕ್ಕೆ ದೋಸ್ತು ಅನ್ನೋದು. ನಾವು ಏನ್ಲ ಅತ್ತಿಗೆಗೆ ಅಯ್ಯೋ ಮರ್ತೇ ಬಿಟ್ಟೆ, ಕ್ಷಮಿಸಿ. ನಿಮಗೋಸ್ಕರ ಇನ್ನೊಂದು ಲೋಟ ತಗೊಬತ್ತೀನಿ. ಅಯ್ಯೋ ಬೇಡ ಬೇಡ, ಪರವಾಗಿಲ್ಲ, ನಂಗೇನು ಬೇಡ. ಅಲ್ಲ, ನನಗೂ ಒಂದು ಲೋಟ ಸಾಕಾಕಿಲ್ಲ, ಹಂಗೆ ನಿಮ್ಗೊಂದು ಲೋಟ ನಂಗೊಂದು ಲೋಟ ತಗೊಬತ್ತೀನಿ. ಸರಿ ಅಣ್ಣ ಇಲ್ಲೇ ನಾನು ತಗೊಬತ್ತೀನಿ. ಇಲ್ಲ, ನಾನು ಬರ್ತೀನಿ ನೋಡಿ. ಬಂದೆ. ಹಾಲು ತಕೊಳ್ಳಿ, ಕೂತ್ಕೊಳ್ಳಿ. ಮಲ್ಕೊಳ್ಳಿ. ಏನು? ಇಲ್ಲ. ಎಲ್ಲಿಗೆ ಹೋಗ್ತಿದ್ದೀರಾ? ಮನೆ ಕಳಕ್ಕೆ. ಇಲ್ಲೇ ಮಲ್ಕೊಳ್ಳಿ. ಇಲ್ಲ, ಆಚೆ ಕಡೆ ಮನೆ ಕಳಕ್ಕೆ ಮಂಜುಂದು ಮಂಚ ತರ್ಸಾಕಿವನಿ, ನಾನು ಅಲ್ಲೇ ಮನೆ ಕತ್ತೀನಿ. ಅಲ್ಲಿ ಯಾಕೆ? ಇಲ್ಲೇ ಮಲ್ಕೋಬೋದಲ್ಲ. ಇಲ್ಲ ಇಲ್ಲ, ನೀವು ಮನೆ ಕಳಿ. ನನಗೆ ಒಬ್ಬನೇ ಮನೆ ಕಂಡ ಅಭ್ಯಾಸ. ಅದು ಅಲ್ಲದೆ ನಾನು ನಿದ್ದಲ್ಲಿ ಹೊರಳಾಡ್ತೀನಿ. ನೀವು ಮನೆ ಕಳಿ. ಮಂಜಾ, ಅವತ್ತು ಬಾವಿ ಸ್ನಾನ ಮಾಡುವಾಗ ಒಂದು ಜೊತೆ ಬಟ್ಟೆ ಬಿಟ್ಟೋಗಿದ್ನಲ್ಲ, ಎಲ್ಲ ಅದು? ಯಾಕಣ ಇದ್ರಲ್ಲಿ ಮಲ್ಗಕ್ಕೆ ಹಾಕಿಲ್ವಾ? ಲೇ ಕೊಡ್ಲಾ ಸುಮ್ಕೆ. ಅಲ್ಲ ನಿಂಗೆ ಯಾಕೆ ಇವತ್ತು ಬಟ್ಟೆ? ಲೇ ಅಯ್ಯ, ಬಡ್ಡೆ ಅದನ್ನ ಹಂಗೆ ಅಲ್ಲೂ ದುರ್ಸ್ಬಿಡ್ತೀನಿ ನೋಡು, ಕೊಡ್ಲಾ ಸುಮ್ಕೆ. ಸರಿ ಸರಿ, ಬರೀ ನನ್ನ ಬಟ್ಟೆ ಒರ್ಸೋದಾಯ್ತು ನಿಂದು. ಬಟ್ಟೆ ಹಾಕಲ್ದ ಮನೆ ಕಳಕಾಯ್ತದೇನಲ್ಲ ಪೆದ್ದ. ನಾಳೆ ಮೊದಲು
ಮೇಡಮ್ಗೆ ಬಟ್ಟೆ ತಂದು ಕೊಡಬೇಕು, ಅಡುಗೆಗೆ ಬೇಕಾಗಿರೋ ಪಾತ್ರೆಗಳು ಅವು ಇವು ಎಲ್ಲ ನೋಡ್ಕೋಬೇಕು. ನನ್ನ ನಂಬಿ ಬಂದವ್ರೆ, ಅವ್ರನ್ನ ಚೆಂದಾಗಿ ನೋಡ್ಕೋಬೇಕು. ಲಗ್ನ ಆಗಿ ಹೆಂಗ ಒಂದು ಕ್ಯಾಮೆ ಮುಗೀತು. ಆದರೆ ಲಗ್ನ ಆದ್ಮೇಲೆ ಹೆಂಗಿರ್ಬೇಕು ಅಂತ ಯಾರು ಏನು ಹೇಳ್ಕೊಡ್ನೇ ಇಲ್ವಲ್ಲ. ಎಲ್ಲ ಮೇಡಮ್ ತಾವು ಕೇಳಿ ತಿಳ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇರಬೇಕು. ಈಗಲೇ ಕೇಳ್ಬಿಡ್ಲಾ? ಬೇಡ ಬೇಡ, ಮನೆ ಕಂಡಿರ್ಬೇಕು. ಯಾಕೆ ಸುಮ್ಕೆ ತೊಂದರೆ. ಹೀಗ್ಯಾಕಿದ್ದಾರೆ ಇವರು? ನಾನು ಒಬ್ಬಳನ್ನೇ ಬಿಟ್ಟು ಹೊರಗೋಗಿ ಮಲ್ಕೊಂಡಿದಾರಲ್ಲ, ಯಾರಾದರೂ ಹೀಗೆ ಮಾಡ್ತಾರಾ? ಅದು ಮೊದಲನೇ ರಾತ್ರಿನೇ. ಹೋಗಿ ನಾನೇ ಮಾತಾಡ್ಲಾ? ಇನ್ಮೇಲೆ ಅವರಿಬ್ಬರು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ, ಅದೇ ಒಳ್ಳೆಯದು. ಇನ್ನೆಲ್ಲಿ ಖುಷಿ ವೀಣಾ, ಯಾರೂ ಬೇಡ ಅಂತ ಇಬ್ಬರೇ ತೋಟದ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಅದೇನು ಹುಚ್ಚಾಸೆನೋ ನಮ್ಮ ಜಾನುಗೆ. ಅಲ್ಲ, ಅವಳಿಗೆ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ವಾ? ಇನ್ನು ಮುಂದೆ ಅವರಿಬ್ಬರು ಗಂಡ ಹೆಂಡತಿ, ಅವ್ರ ಭವಿಷ್ಯ ಅವ್ರ ಕೈಯಲ್ಲಿ, ಅವ್ರ ಜೀವನದ ದಾರಿ ಅವ್ರು ನೋಡ್ಕೊಳ್ತಾರೆ. ಅದಕ್ಕೆ ಅಂತ ಈ ಥರದ ನಿರ್ಧಾರಗಳನ್ನ ಏನೋ ಅವಸರದಲ್ಲಿ ಆ ನಿರ್ಧಾರ ತೊಗೊಂಡಿರ್ಬೋದು. ನೀವು ಕರೆಸಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಈಗಿದ್ರು ಮಡ್ಲಕ್ಕಿ ಶಾಸ್ತ್ರ ಕರೆಸ್ತಿರಲ್ಲ, ಎಲ್ಲರೂ ಕೂತು ಮಾತಾಡಿ, ಒತ್ತಾಯ ಮಾಡಬೇಡಿ. ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರಲ್ಲ. ಸರಿ, ಹಾಗಿದ್ರೆ ನಾವು ಬರ್ತೀವಿ.
ಗುಡ್ ಮಾರ್ನಿಂಗ್. ಮೇಡಮ್ ನೀವು ಆಯ್ತಾ ಇಬ್ಬರದು ನಿದ್ದೆ? ಶಾರದಕ್ಕ ಬನ್ನಿ. ಹಾಂ, ಇದ್ರಾಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು ಎಲ್ಲ ತಂದೀವ್ನಿ. ಹಾಂ, ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಹೋಗಿ ತಿಂಡಿ ಮಾಡ್ತೀನಿ, ತಿನ್ನೋರಂತೆ. ಶಾರದಕ್ಕ ಬಿಡಿ, ಅಲ್ಲಿ ನಾನು ಮಾಡಿಸ್ತೀನಿ, ಬಿಡಿ ಬಿಡಿ. ಶಾರದಕ್ಕ ಟೀ ಮಾಡ್ಲಾ? ಬೇಡ ಕಣ್ಮಗ, ನಾನೇ ಹೋಗಿ ತಿಂಡಿ ಮಾಡ್ತೀನಿ. ಇಲ್ಲ ಬೇಡ ಬೇಡ, ನಾನೇ ಮಾಡ್ತೀನಿ. ಶಾರದವ್ವ, ನೀನು ಯಾಕೆ ಹೀಟ್ ಬರ್ನಿ ಎದ್ದು ಬರೋಕೆ ಹೋದೆ? ಮೊದಲೇ ನಿಂಗೆ ಹುಷಾರಿರೋಕ್ಕಿಲ್ಲ, ಮದುವೆಲಿ ಬೇರೆ ಆಟೋ ಒಂದು ಓಡಾಡಿದ್ಯಾ, ಹೊಸಿ ಸುಧಾರಿಸ್ಕೊಳ್ಳೋದಲ್ವೇ? ರಾಮ, ನೀನು ಮಾಡ್ತಾ ಇರೋದು ಸಂದಾಕಿಲ್ಲ ಕಣ್ಮಗ. ನೀನು ಬಂದಾಕಿನಿಂದ ಸಾಹೇಬರು ಸಹಾನೆ ಕುಗ್ಗೋಗವ್ರೆ ಮಾಡಿ. ನಿಮ್ಮಿಬ್ಬರನ್ನೂ ಕೇಳ್ಕೊತೀನಿ, ಏನಾನ ಕೋಪ ಇದ್ರೆ ಹೇಳಿ. ಅದು ಬಿಟ್ಟು ಈ ರೀತಿ ಮನೆ ಬಿಟ್ಟು ಬರೋದು ಏನು ನ್ಯಾಯ? ಶಾರದವ್ವ, ನಮ್ಮ ಮನೆಯವ್ರ ಮೇಲೆ ನಮಗೆ ಕೋಪ ಇರ್ತೈತೆ ಹೇಳು. ಹಂಗಾರೆ ನೀನು ಯಾಕೆ ಹಿಂಗೆ ಮಾಡ್ತಾ ಇದ್ದೀಯಾ? ನೀವಿಬ್ಬರು ಬುದ್ಧಿವಂತರು. ಜಾನಕಿ, ಹುಸಿ ನೀನಾನ ಹೇಳುವ, ನೋಡಿದವರು ಏನು ಅನ್ಕೋತಾರೆ? ಹೊಸ್ದಾಗಿ ಮದುವೆ ಆಗಿ ಇಲ್ಲಿ ಬಂದು ಹಿಂಗಿರ್ಬೇಕೇ? ಶಾರದಕ್ಕ, ನಾವಿಲ್ಲಿ ಚೆನ್ನಾಗೇ ಇದ್ದೀವಿ, ನಮಗಿಲ್ಲೇನೂ ಕಷ್ಟ ಇಲ್ಲ. ಇದು ಮನೆಯೇ ಅಲ್ವಾ? ಶಾರದವ್ವ, ನೀನು ಯಾಕೆ ನಮ್ಮ ಬಗ್ಗೆ ಯೋಚನೆ ಮಾಡ್ತೀಯಾ? ನಾವು ಮನೆ ಬಿಟ್ಬಿಟ್ಟು ಕಾಣ್ದಾರ ಕಾಡಾಗಿ ಬಂದು ಬದುಕ್ತಿದ್ದೀವಿ. ನೋಡಲ್ಲಿ ಮಕ್ಕ ಯಾಕೆ ಹಂಗೆ ಮಾಡ್ಕೊಂಡಿದ್ಯಾ? ಹುಸಿ ನಗು, ನಗು ಶಾರದವ್ವ. ಏ ಓಲಾ, ನಾನೆಲ್ಗೋಲಿ? ಇವಾಗ ಸೀದಾ ನಿನ್ನ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾವು ಹಂಗೆ ಬಟ್ಟೆಗಳವೆ ಎತ್ತಾಕ ಬಂದ್ಬಿಡ್ತೀನಿ. ನಡಿ ಹೋಗಮ್ಮ. ಬರ್ತೀನವ. ಬರ್ತೀನಿ.